ನಮಸ್ಕಾರ. ಆರ್ಸೆನೆಯಿಂದ ಆಶೀಶ್ ಮಿತ್ತಲ್ ಮತ್ತೊಮ್ಮೆ. ಕೇವಲ ಒಂದೆರಡು ವಿಡಿಯೋಗಳ ಹಿಂದೆ ನಾನು ನಿಮಗೆ ಬಿಳಿ ಮತ್ತು ಚಿನ್ನದ ಬಣ್ಣ ಮತ್ತು ತುಂಬಾ ಭಾರವಾದ ವಿನ್ಯಾಸದ ಸೋಫಾ ಸೆಟ್ ಅನ್ನು ತೋರಿಸಿದ್ದೇನೆ. ಅದು 3 ಇಂಚು ತಳದ ಮರದಲ್ಲಿತ್ತು. ಸಾಮಾನ್ಯವಾಗಿ ಸೋಫಾ ಸೆಟ್ಗಳು ಗರಿಷ್ಠ 1 ಮತ್ತು 1.5 ಇಂಚುಗಳಷ್ಟು ಬೇಸ್ ಫುಟ್ ಆಗಿರುತ್ತವೆ. ಬೇಸ್ ಮರದ ಮೂಲಕ ನಾನು ಈ ಭಾಗವನ್ನು ಅರ್ಥೈಸುತ್ತೇನೆ. ಮರದ ದಪ್ಪ ಬಳಸಿದ ನಿಜವಾದ ಮರ 1 ಮತ್ತು 1.5 ಇಂಚುಗಳು ಸಾಮಾನ್ಯ ಸೋಫಾ ಸೆಟ್ನಲ್ಲಿ ಬಳಸುವ ಮರದ ನಿಜವಾದ ಗಾತ್ರವಾಗಿದೆ. ಇದು ಮತ್ತೆ 3 ಇಂಚು ಬೇಸ್ ಮರದಲ್ಲಿದೆ. ಆದ್ದರಿಂದ ಬಳಸಿದ ಮರ ಇದು 3 ಇಂಚು ಅಗಲ ಮತ್ತು ಸಂಪೂರ್ಣ ರಚನೆಯಲ್ಲಿ ಈ ಭಾರೀ ಮರವನ್ನು ಬಳಸಲಾಗಿದೆ. ಈಗ ಈ ಸೆಟ್ ಎಷ್ಟು ಭಾರವಾಗಿದೆ ಎಂದು ನೀವು ಅಳೆಯಲು ಬಯಸಿದರೆ ನೀವು ನಿಮ್ಮ ಹತ್ತಿರದ ಯಾವುದೇ ಬಾಗಿಲುಗಳಿಗೆ ಹೋಗಬಹುದು ಮತ್ತು ನೀವು ಆ ಬಾಗಿಲನ್ನು ಅಳೆಯಬಹುದು. ಅದು ಅಷ್ಟೇನೂ 1 ಮತ್ತು 1.5 ಇಂಚುಗಳಷ್ಟು. ಆದ್ದರಿಂದ ಅದರ ಪ್ರಕಾರ ಇದು ಬಾಗಿಲಿನ ಗಾತ್ರಕ್ಕಿಂತ ದ್ವಿಗುಣವಾಗಿದೆ ಎಂದು ನೀವು ನೋಡಬಹುದು. ಅದು ಮರದ ಭಾಗವಾಗಿದೆ. ಇದು ಘನ ತೇಗದ ಮರ ಮತ್ತು ಅತ್ಯುತ್ತಮ ಮುಕ್ತಾಯ. ನಾವು ಹೊಂದಿರುವ ನೈಸರ್ಗಿಕ ತೇಗದ ಮುಕ್ತಾಯ. ನಾವು ತೇಗದ ಮರವನ್ನು ಹೊಂದಿರುವಾಗ ನಿಜವಾದ ಮರದ ಬಣ್ಣದ ಸೌಂದರ್ಯವನ್ನು ಯಾವುದೂ ಮೀರಿಸುವುದಿಲ್ಲ. ಇದು ದೊಡ್ಡ ಟೇಬಲ್ ಮತ್ತು 2 ಬದಿಯ ಟೇಬಲ್ಗಳೊಂದಿಗೆ 7 ಆಸನಗಳ ಸೆಟ್ ಆಗಿದೆ. ಮತ್ತು ಕಾಕತಾಳೀಯವಾಗಿ ಇವರು ಕೇರಳಕ್ಕೆ ಹೋಗುತ್ತಿದ್ದಾರೆ, ಆದರೆ ಅದು ಬೇರೆ ಕ್ಲೈಂಟ್ ಮತ್ತು ಈ ಕ್ಲೈಂಟ್ ವಿಭಿನ್ನವಾಗಿದೆ. ಆದ್ದರಿಂದ ಭಾರೀ ರಚನೆಯಲ್ಲಿ ಒಂದೇ ರೀತಿಯ ಭಾರೀ ವಿನ್ಯಾಸದ ಸೆಟ್ಗಳು ಬಿಳಿ ಮತ್ತು ಚಿನ್ನದಲ್ಲಿ ನಾನು ನಿಮಗೆ ತೋರಿಸಿದ್ದೇನೆ. ಇದು ತೇಗದ ಫಿನಿಷ್ನಲ್ಲಿ ಎರಡೂ ಕೇರಳಕ್ಕೆ ಹೋಗುತ್ತಿವೆ. ಕ್ಲೈಂಟ್ ಕ್ಲಾಸಿಕಲ್ ಬ್ರೌನ್ ಲೆದರ್ ಬಯಸಿದಂತೆ ಚರ್ಮವು ಮುಕ್ತಾಯದಲ್ಲಿದೆ ಮತ್ತು ನಾವು ಹಿಂದಕ್ಕೆ ಹಾಕಿದ್ದೇವೆ ಮತ್ತು ವಿನ್ಯಾಸವು ನಾನು ನಿಮಗೆ ಕಳುಹಿಸಿದ ಇತರ ಸೋಫಾಗಳಿಗಿಂತ ಸ್ವಲ್ಪ ಭಿನ್ನವಾಗಿದೆ. ನಾನು ಹೇಳಿದಂತೆ ಈಗ ನಾವು ಪ್ರಪಂಚದಾದ್ಯಂತ ಸಾಕಷ್ಟು ಚಿತ್ರಗಳನ್ನು ಪಡೆಯುತ್ತಿದ್ದೇವೆ ಮತ್ತು ಹೆಚ್ಚಾಗಿ ಕ್ಯಾಟಲಾಗ್ ಚಿತ್ರಗಳು ಅಥವಾ ಇಟಲಿಯಲ್ಲಿ ಮಾಡಿದ ವಿನ್ಯಾಸಗಳು ಅಥವಾ ವಿನ್ಯಾಸಗಳು, ಇಂಡೋನೇಷ್ಯಾ ಮತ್ತು ಟರ್ಕಿ ವಿನ್ಯಾಸಗಳು, ಈಜಿಪ್ಟ್ ವಿನ್ಯಾಸಗಳು ಮತ್ತು ಜನರು ನಮಗಾಗಿ ಅಥವಾ ಅವರಿಗಾಗಿ ಆ ವಿನ್ಯಾಸಗಳನ್ನು ರಚಿಸಲು ಕೇಳುತ್ತಿದ್ದಾರೆ ಮತ್ತು ನಾವು ಅದನ್ನು ಅವರ ಸ್ಥಳಗಳಿಗೆ ರಚಿಸಿ ಕಳುಹಿಸುತ್ತಿದ್ದೇವೆ. 7 ಆಸನಗಳ ಸೆಟ್ ಭಾರೀ ನೋಟವನ್ನು ಹೊಂದಿದೆ ಮತ್ತು ಇದು ಮತ್ತೊಮ್ಮೆ ಡಬಲ್ ಕೆತ್ತನೆಯಲ್ಲಿದೆ. ಆದ್ದರಿಂದ ಮುಂಭಾಗ ಮತ್ತು ಹಿಂದೆ 2 ಬದಿಗಳನ್ನು ಕೆತ್ತಲಾಗಿದೆ. ಹಿಂಭಾಗವನ್ನು ನಾನು ನಿಮಗೆ ನಂತರ ತೋರಿಸುತ್ತೇನೆ. ಮೊದಲು ವಿನ್ಯಾಸ ಭಾಗ. 3 ಆಸನಗಳು 7 ಅಡಿಗಳಷ್ಟು ಹೊರಗಿವೆ. ಇದು ಅವರ ಹಿಡಿಕೆಗಳಲ್ಲಿ ವಕ್ರರೇಖೆಯನ್ನು ಪಡೆದುಕೊಂಡಿದೆ. ಆದ್ದರಿಂದ ಹ್ಯಾಂಡಲ್ ಹೀಗಿದೆ. ಆದ್ದರಿಂದ 2 ಬದಿಗಳು ಹೊರಗೆ ಚಾಚಿಕೊಂಡಿವೆ. ಹಿಂಭಾಗದ ಎತ್ತರವು ಈ ಹಂತದವರೆಗೆ 45 ಇಂಚುಗಳು ಮತ್ತು ಮುಂಭಾಗದಿಂದ ಹಿಂಭಾಗವು 30 ಇಂಚುಗಳಷ್ಟು ಪ್ರದೇಶವನ್ನು ಆವರಿಸುತ್ತದೆ. ಆದ್ದರಿಂದ 2.5 ಅಡಿ ಅದು ಹೊರಗಿನಿಂದ ಮತ್ತು ಹೊರಗಿನಿಂದ ಆವರಿಸುತ್ತದೆ. ನಂತರ ನಾವು ಇದರಲ್ಲಿ 2 ಆಸನಗಳನ್ನು ಹೊಂದಿದ್ದೇವೆ. 2 ಆಸನಗಳು ಹೊರಗಿವೆ ಮತ್ತು 65 ಇಂಚುಗಳು. 5.5 ಅಡಿಗಿಂತ 1 ಇಂಚು ಕಡಿಮೆ. ಎತ್ತರವು ಅದೇ 45 ಮತ್ತು ಮುಂಭಾಗದ 2 ಹಿಂದೆ ಮತ್ತೆ 30 ಇಂಚುಗಳು ಆವರಿಸುತ್ತದೆ. ನಂತರ ನಾವು ಕುರ್ಚಿಗಳನ್ನು ಹೊಂದಿದ್ದೇವೆ. ಕುರ್ಚಿಗಳು ಹೊರಗೆ ಮತ್ತು 3.5 ಅಡಿಗಳು. ಆದ್ದರಿಂದ ಸಾಮಾನ್ಯ ಗಾತ್ರಕ್ಕಿಂತ 6 ಇಂಚು ಹೆಚ್ಚು. ಹಿಂಭಾಗವು 45 ಮುಂಭಾಗದಿಂದ ಹಿಂದಕ್ಕೆ ಮತ್ತೆ 30 ಇಂಚುಗಳಷ್ಟು ಪ್ರದೇಶವನ್ನು ಆವರಿಸುತ್ತದೆ. ಇದರೊಂದಿಗೆ ನಾವು 2 ಬದಿಯ ಟೇಬಲ್ಗಳನ್ನು ಹೊಂದಿದ್ದೇವೆ. 24 ಇಂಚು ಚದರ, ಎತ್ತರ 22 ಇಂಚುಗಳು ಮತ್ತು ನಾವು ದೊಡ್ಡ 4 ಅಡಿ ಟೇಬಲ್ ಅನ್ನು ಹೊಂದಿದ್ದೇವೆ. ಅದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ನಂತರ ತೋರಿಸುತ್ತೇನೆ. ಈಗ ವಿನ್ಯಾಸ ಭಾಗ ಮತ್ತು ಕೆಲಸದ ಬಗ್ಗೆ. ನೀವು ನೋಡುವಂತೆ ಇದು ಟಫ್ಟೆಡ್ ಬ್ಯಾಕ್ ಅನ್ನು ಪಡೆದುಕೊಂಡಿದೆ ಮತ್ತು ಇದು ಸಮಕಾಲೀನ ವಿನ್ಯಾಸವಾಗಿದೆ. ಈ ಸಮಕಾಲೀನ ವಿನ್ಯಾಸದೊಂದಿಗೆ ಸಾಕಷ್ಟು ಪೀಠೋಪಕರಣಗಳನ್ನು ಮಾಡಲಾಗುತ್ತಿದೆ ಮತ್ತು ಇದು ಶಾಸ್ತ್ರೀಯ ಮತ್ತು ವಿಕ್ಟೋರಿಯನ್ ನೋಟದ ಮಿಶ್ರಣವಾಗಿದ್ದು ನೀವು ಇಲ್ಲಿ ನೋಡಬಹುದು. ನಾವು ಬಳಸುವ ಕುಶನ್ ಮಡಕೆಯ ಸಾಂದ್ರತೆಯಾಗಿದೆ. ಆದ್ದರಿಂದ ಅದು ತುಂಬಾ ಗಟ್ಟಿಯಾಗಿಲ್ಲ, ತುಂಬಾ ಮೃದುವಾಗಿರುವುದಿಲ್ಲ. ತುಂಬಾ ಗಟ್ಟಿಯಾದ ಕುಶನ್ ನೀವು ಮರದ ಹಲಗೆಯ ಮೇಲೆ ಕುಳಿತಿರುವ ಭಾವನೆಯನ್ನು ನೀಡುತ್ತದೆ. ಕಡಿಮೆ ಸಾಂದ್ರತೆಯ ಕುಶನ್ ತುಂಬಾ ಮೃದುವಾಗಿ ಹೋಗುತ್ತದೆ. ಆದ್ದರಿಂದ ನೀವು ದೀರ್ಘಕಾಲ ಕುಳಿತಾಗ ನೀವು ಕುಳಿತಿದ್ದೀರಿ ಎಂದು ಹೇಳೋಣ. ನಾನು ಇಲ್ಲಿ ಕುಳಿತಿದ್ದೇನೆ ಮತ್ತು ಕುಶನ್ ಸಾಕಷ್ಟು ಮೃದುವಾದಾಗ ನಾನು ಕುಶನ್ ಒಳಗೆ ಹೋಗುತ್ತೇನೆ. ಹಾಗಾಗಿ ನಾನು ಅರ್ಧ ಗಂಟೆ ಅಥವಾ ಸ್ವಲ್ಪ ಸಮಯದ ನಂತರ ಎದ್ದಾಗ ನನಗೆ ಸ್ವಲ್ಪ ಬೆನ್ನು ನೋವು ಉಂಟಾಗುತ್ತದೆ. ಆದ್ದರಿಂದ ನೀವು ಬೀನ್ ಬ್ಯಾಗ್ ರೀತಿಯ ವಿಷಯವನ್ನು ಬಳಸದಿದ್ದರೆ ಅದು ತುಂಬಾ ಸಲಹೆಯ ವಿಷಯವಲ್ಲ, ಏಕೆಂದರೆ ಬೀನ್ ಬ್ಯಾಗ್ಗಳನ್ನು ಹೆಚ್ಚು ವಿಶ್ರಾಂತಿಗಾಗಿ ಬಳಸಬಹುದು. ಮತ್ತು ನಾವು ಮಾಡುತ್ತಿರುವ ಕೆಲಸವು ಭಾರೀ ಮರಗೆಲಸ, ಭಾರವಾದ ಕ್ವಿಲ್ಟಿಂಗ್ ಮತ್ತು ನೀವು ನೋಡುವ ಉತ್ತಮವಾದ ಕೆಲಸವು ಉತ್ತಮ ಮೆತ್ತನೆಯ ಅಗತ್ಯವಿರುತ್ತದೆ. ಆದ್ದರಿಂದ ಇದು ಇಲ್ಲಿ ಸಂಪೂರ್ಣವಾಗಿ ಕುಶನ್. ನೀವು ಇಲ್ಲಿ 6 ಇಂಚು ದಪ್ಪದ ಕುಶನ್ ಅನ್ನು ನೋಡಬಹುದು ಮತ್ತು ಅದಕ್ಕಾಗಿಯೇ ಅದು ಸ್ವಲ್ಪ ಭಾರವಾಗಿರುತ್ತದೆ ಮತ್ತು ಕುಶನ್ ತುಂಬಾ ಮೃದುವಾಗಿರುವುದಿಲ್ಲ. ಈಗ ಕುಳಿತುಕೊಳ್ಳುವ ಬಗ್ಗೆ. ನಾನು ಇಲ್ಲಿ ಕುಳಿತಿರುವಂತೆ ಕುಶನ್ ಹೊಂದಿರುವಾಗ ಹ್ಯಾಂಡಲ್ ಭಾಗವು ಕೈಗೆ ಕುಳಿತುಕೊಳ್ಳಲು ವಿಶ್ರಾಂತಿ ನೀಡುತ್ತದೆ.
ಸಾಮಾನ್ಯವಾಗಿ ನಾವು ಇಲ್ಲಿ ಮರವನ್ನು ಹೊಂದಿರುವಾಗ ಅದು ಶಾಂತವಾಗಿರುವುದಿಲ್ಲ. ನಿಮ್ಮ ಕೈ ಹಾಕಲು ವಿಷಯ, ಈಗ ನೀವು ಇಲ್ಲಿ ಸುಲಭವಾಗಿ ಕುಳಿತುಕೊಳ್ಳಬಹುದು ಮತ್ತು ಹಿಂಭಾಗದ ವಕ್ರತೆ ಮತ್ತು ವಿನ್ಯಾಸದೊಂದಿಗೆ ವಿನ್ಯಾಸವು ತುಂಬಾ ಚೆನ್ನಾಗಿ ಕಾಣುತ್ತದೆ. ಇಲ್ಲಿ ನಾನು ಮಧ್ಯದಲ್ಲಿ ಕುಳಿತಿರುವುದನ್ನು ನೀವು ನೋಡಬಹುದು ಮತ್ತು ಮತ್ತೆ ನಾನು ಘಟಕದಲ್ಲಿ ಸಾಕಷ್ಟು ಉತ್ತಮ ಸ್ಥಳವನ್ನು ಹೊಂದಿದ್ದೇನೆ. ಈಗ ಕುರ್ಚಿ ಭಾಗ. ನಾವು ದೊಡ್ಡ ಗಾತ್ರದ ಕುರ್ಚಿಗಳನ್ನು ಹೊಂದಿರುವಾಗ ಅವುಗಳು ಸಾಮಾನ್ಯವಾಗಿ ಇರುತ್ತವೆ. ಕುಳಿತುಕೊಳ್ಳಲು ಹೆಚ್ಚುವರಿ ಸ್ಥಳ. ಈಗ ಇಲ್ಲಿ ನೀವು ನೋಡಬಹುದು, ನಾನು ಇಲ್ಲಿ ಎರಡೂ ಬದಿಗಳಲ್ಲಿ ಸಾಕಷ್ಟು ಜಾಗವನ್ನು ಪಡೆಯುತ್ತಿದ್ದೇನೆ ಮತ್ತು ನಾನು ಈ ಕುರ್ಚಿಯ ಮೇಲೆ ಕುಳಿತುಕೊಳ್ಳಲು ಸಾಕಷ್ಟು ಜಾಗವನ್ನು ಪಡೆಯುತ್ತಿದ್ದೇನೆ. ಆದ್ದರಿಂದ ನೀವು ಅತಿಥಿಗಳನ್ನು ಹೊಂದಿದ್ದರೆ ಮತ್ತು ಅವರಿಗೆ ಕುಳಿತುಕೊಳ್ಳಲು ಹೆಚ್ಚಿನ ಸ್ಥಳಾವಕಾಶ ಬೇಕಾದರೆ ಈ ರೀತಿಯದ್ದು ತುಂಬಾ ಸೂಕ್ತವಾಗಿದೆ ಮತ್ತು ತುಂಬಾ ಒಳ್ಳೆಯದು. ವಿನ್ಯಾಸದ ಭಾಗಕ್ಕೆ ಸಂಬಂಧಿಸಿದಂತೆ ಎಲ್ಲೆಡೆ ನೀವು ಭಾರೀ ಕೆಲಸವನ್ನು ನೋಡುತ್ತೀರಿ. ಕಾಲುಗಳು ಭಾರವಾಗಿರುತ್ತವೆ, ಸಾಕಷ್ಟು ವಕ್ರವಾಗಿರುತ್ತವೆ, ಎಲ್ಲಾ ಬದಿಗಳಲ್ಲಿ ಬಾಗಿದ ವಿನ್ಯಾಸ ಮತ್ತು ಈ ಹೊರಗೆ ಚಾಚಿಕೊಂಡಿರುವ ಹ್ಯಾಂಡಲ್ ವಿಭಿನ್ನ ನೋಟವನ್ನು ನೀಡುತ್ತದೆ. ನಮ್ಮಲ್ಲಿರುವ ಸಾಮಾನ್ಯ ಸೋಫಾಗಳು. ರೆಕ್ಕೆ ವಿನ್ಯಾಸದೊಂದಿಗೆ ಮತ್ತೆ ಮೇಲಿನ ಭಾಗವು ಭಾರೀ ಕೆತ್ತನೆ ಹಾಗೂ ವಿನ್ಯಾಸವನ್ನು ಪಡೆದುಕೊಂಡಿದೆ. ವಿನ್ಯಾಸ ಕೂಡ ಭಾರೀ ವಿನ್ಯಾಸವಾಗಿದೆ. ನಿಜವಾದ ಘಟಕವು ಸಹ ಭಾರವಾಗಿರುತ್ತದೆ ಏಕೆಂದರೆ 3 ಇಂಚುಗಳ ಬೇಸ್ಬೋರ್ಡ್ ತುಂಬಾ ಭಾರವಾಗಿರುತ್ತದೆ. ಒಬ್ಬ ವ್ಯಕ್ತಿಯಿಂದ ತೆಗೆದುಕೊಳ್ಳುವುದು ತುಂಬಾ ಕಷ್ಟ ಎಂದು ನೀವು ನೋಡಬಹುದು. ಸಾಕಷ್ಟು ಭಾರವಾದ ಘಟಕಗಳು ಮತ್ತು ಇದು ಡಬಲ್ ಕೆತ್ತನೆಯಲ್ಲಿದೆ. ಈಗ ನಾನು ಮೊದಲು ಟೇಬಲ್ ಅನ್ನು ತೋರಿಸುತ್ತೇನೆ ಮತ್ತು ನಂತರ ನಾವು ಡಬಲ್ ಕೆತ್ತನೆಯ ಭಾಗಕ್ಕೆ ಹೋಗುತ್ತೇವೆ. ಇದು ಈ ಸೆಟ್ನೊಂದಿಗೆ 4 ಅಡಿ ಚದರ ಟೇಬಲ್ ಆಗಿದೆ. 4 ಅಡಿಗಳು ಟೇಬಲ್ಗೆ ತುಂಬಾ ದೊಡ್ಡ ಗಾತ್ರವಾಗಿದೆ, ಆದರೆ ದೊಡ್ಡ ಸೆಟ್ಗಳೊಂದಿಗೆ ನಾವು ಬಹಳಷ್ಟು ಜನರಿಗೆ ಪ್ರಯತ್ನಿಸುತ್ತೇವೆ ಮತ್ತು ಅವಕಾಶ ಕಲ್ಪಿಸುತ್ತೇವೆ. ಅಲ್ಲಿ 7 ಆಸನಗಳಿವೆ ಮತ್ತು ಜನರ ಸಂಖ್ಯೆಯು ಅಡ್ಡಲಾಗಿ ಕುಳಿತಿದೆ, ಆದ್ದರಿಂದ ಅವರು ಟೇಬಲ್ಗೆ ತಲುಪಲು ಬಯಸುತ್ತಾರೆ. ಮತ್ತು ಪಕ್ಕದ ಕೋಷ್ಟಕಗಳೊಂದಿಗೆ ನಾವು ಅತಿಥಿಗಳನ್ನು ಪೂರೈಸಬಹುದು. ಹಾಗಾಗಿ 2 ಕುರ್ಚಿಗಳ ಮಧ್ಯದಲ್ಲಿ ಪಕ್ಕದ ಟೇಬಲ್ ಕೂಡ ಬರಬಹುದು ಮತ್ತು ಆ ಪರಿಕಲ್ಪನೆಯು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಈಗ ನಾವು ಈ ಸೆಟ್ನೊಂದಿಗೆ ಆವರಿಸುವ ಪ್ರದೇಶದ ಬಗ್ಗೆ ಮಾತನಾಡಿದರೆ, ಸೈಡ್ ಟೇಬಲ್ಗಳಿಗೆ ಈ ಸೈಡ್ ಟೇಬಲ್ಗಳು ಮೂಲೆಗಳಿಗೆ ಚಲಿಸಬಹುದಾದ ಇನ್ನೊಂದು ವಿಷಯವಿದೆ. ಸಾಮಾನ್ಯವಾಗಿ ನೀವು ಆಯತಾಕಾರದ ಕೋಣೆಯನ್ನು ಹೊಂದಿದ್ದರೆ, ನೀವು ಆಕಾರ ಅಥವಾ ಯು ಆಕಾರದ ಸೋಫಾವನ್ನು ಹೊಂದಿರದ ಹೊರತು ನೀವು ಈ ರೀತಿಯ ರಚನೆಯನ್ನು ಹಾಕಿದಾಗ ಮೂಲೆಗಳು ಖಾಲಿಯಾಗುತ್ತವೆ. ಆದ್ದರಿಂದ ಈ ಸೈಡ್ ಟೇಬಲ್ಗಳು ಕೆಲವು ಹೂದಾನಿ ಅಥವಾ ಡಿಸೈನರ್ ಐಟಂ ಅಥವಾ ಒಂದು ಮೂಲೆಯಲ್ಲಿ ಕುಳಿತುಕೊಳ್ಳಬಹುದಾದ ಪ್ರತಿಮೆಯ ರೀತಿಯ ಉದ್ದೇಶಕ್ಕಾಗಿ ಮೂಲೆಗಳಿಗೆ ಚಲಿಸಬಹುದು. ಆದ್ದರಿಂದ ಅವರು ಈ ಮೂಲೆಗಳಿಗೂ ಚಲಿಸಬಹುದು. ಈಗ ಪ್ರದೇಶದ ಭಾಗ. ಈ ಸೆಟ್ ಅನ್ನು ಹೊಂದಲು ನಿಮಗೆ ಎಷ್ಟು ಪ್ರದೇಶ ಬೇಕಾಗುತ್ತದೆ? ಈ ಘಟಕವು 7 ಅಡಿಗಳು. ನಾವು 2.5 ಮತ್ತು 2.5 ಎರಡೂ ಬದಿಗಳನ್ನು ಹೊಂದಿದ್ದೇವೆ, ಆದ್ದರಿಂದ 5 ಅಡಿ. ಆ ಬದಿಯಲ್ಲಿ 7 ಅಡಿ ಇಲ್ಲಿ ಮತ್ತು ನಂತರ ನಮಗೆ ಮಧ್ಯದಲ್ಲಿ ಸ್ವಲ್ಪ ಜಾಗ ಬೇಕು ಮತ್ತು ಎರಡೂ ಬದಿಗಳಲ್ಲಿ 3 ರಿಂದ 4 ಇಂಚು ಎಂದು ಹೇಳೋಣ. ಆದ್ದರಿಂದ ಒಟ್ಟಾರೆಯಾಗಿ ನಿಮಗೆ ಈ ಗೋಡೆಯ ಮೇಲೆ ಸುಮಾರು 13 ಅಡಿ ಪ್ರದೇಶ ಬೇಕಾಗುತ್ತದೆ. ಆದ್ದರಿಂದ ಈ ರೀತಿಯ ಸೆಟ್ ಅನ್ನು ಇರಿಸಿಕೊಳ್ಳಲು ಈ ಗೋಡೆಯು 13 ಅಡಿಗಳಷ್ಟು ಇರಬೇಕು. ಆದ್ದರಿಂದ ಈ ಉದ್ದ 42 ಮತ್ತು 42 84 ಮತ್ತೆ 7 ಅಡಿ ಮತ್ತು ನೀವು ಆ ಮೂಲೆಗೆ ಚಲಿಸಿದರೆ ಪಕ್ಕದ ಮೇಜಿನೊಂದಿಗೆ ಅಂದರೆ 7 ಅಡಿ. ಆದ್ದರಿಂದ ಇಲ್ಲಿ 7 ಮತ್ತು 2 9 ಮತ್ತು 2.5 ಅಡಿ. ಆದ್ದರಿಂದ ಸರಿಸುಮಾರು ನಿಮಗೆ ಈ ಬದಿಯ ಅಗತ್ಯವಿರುತ್ತದೆ ಅಥವಾ ನೀವು ಆ ಬದಿಯಲ್ಲಿ ಸೈಡ್ ಟೇಬಲ್ ಅನ್ನು ಇಟ್ಟುಕೊಳ್ಳದಿದ್ದರೆ ಅದು ಇಲ್ಲಿಗೆ ಚಲಿಸಬಹುದು. ಆ ಸಂದರ್ಭದಲ್ಲಿ ನಿಮಗೆ ಇಲ್ಲಿ ಸುಮಾರು 9.5-10 ಅಡಿ ಪ್ರದೇಶ ಬೇಕಾಗುತ್ತದೆ. ಆದ್ದರಿಂದ ನೀವು ಪಕ್ಕದ ಟೇಬಲ್ ಅನ್ನು ಅಲ್ಲಿ ಇರಿಸುತ್ತಿದ್ದರೆ ನಿಮಗೆ ಈ ಗೋಡೆಯ ಮೇಲೆ ಸುಮಾರು 12 ಅಡಿ ವಿಸ್ತೀರ್ಣ ಬೇಕಾಗುತ್ತದೆ ಅಥವಾ ಇಲ್ಲದಿದ್ದರೆ ನೀವು 10 ಅಡಿ ಪ್ರದೇಶದಲ್ಲಿಯೂ ಕೆಲಸ ಮಾಡಬಹುದು. ಆದ್ದರಿಂದ ಈ ರೀತಿಯ ಸೆಟಪ್ಗೆ 13-10 ಅಡಿ ಪ್ರದೇಶ ಬೇಕಾಗುತ್ತದೆ. ಹಾಕಲು ಮತ್ತು ನೀವು ಮುಂಭಾಗದ ಭಾಗವನ್ನು ಮುಕ್ತವಾಗಿ ಇರಿಸಬಹುದು ಅಥವಾ ನೀವು ಕುರ್ಚಿಗಳನ್ನು ಒಂದು ಬದಿಗೆ ಅಥವಾ 2 ಆಸನಗಳ ಆ ಬದಿಗೆ ಸರಿಸಬಹುದು. ನಿಮ್ಮ ಸೆಟಪ್ ಪ್ರಕಾರ ಈ ಬದಿಯಲ್ಲಿ 2 ಕುರ್ಚಿಗಳು. ಆದಾಗ್ಯೂ ಸೆಟಪ್ ಅನುಮತಿಸುತ್ತದೆ. ನೀವು ಒಂದು ಗೋಡೆಯ ಮೇಲೆ ದಿವಾನ್ ಅಥವಾ ಓಪನ್ ಬ್ಯಾಕ್ ಸೆಟ್ನಂತಹ ಕಿಟಕಿಯನ್ನು ಹೊಂದಿದ್ದರೆ ಅದನ್ನು ಸಹ ಪರಿಗಣಿಸಬಹುದು. ಏಕೆಂದರೆ ಈ ರೀತಿಯ ಸೆಟ್ಗಳೊಂದಿಗೆ ಸಾಮಾನ್ಯವಾಗಿ ನೀವು ಹಿಂಭಾಗದಲ್ಲಿ 4 ಅಡಿ ಎತ್ತರವನ್ನು ಹೊಂದಿರುವಾಗ ಕಿಟಕಿಯು ಸ್ವಲ್ಪ ಮುಚ್ಚಲ್ಪಡುತ್ತದೆ. ಆದ್ದರಿಂದ ನೀವು ವಿಂಡೋಸ್ ವಿನ್ಯಾಸವನ್ನು ಹೊಂದಿದ್ದರೆ ಮತ್ತು ನೀವು ಕಿಟಕಿಗಳನ್ನು ಮುಚ್ಚಲು ಬಯಸದಿದ್ದರೆ ಓಪನ್ ಬ್ಯಾಕ್ ಸೆಟಿ ಅಥವಾ ದಿವಾನ್ ಪರಿಕಲ್ಪನೆಯು ಸಹ ಕಾರ್ಯನಿರ್ವಹಿಸಬಹುದು. ಆಸನಗಳ ಸಂಖ್ಯೆ, ವಿನ್ಯಾಸಗಳು, ಬಣ್ಣಗಳು, ಬಟ್ಟೆಗಳು, ಟೇಬಲ್ ಗಾತ್ರ, ಪಕ್ಕದ ಕೋಷ್ಟಕಗಳು, ಕ್ಲೈಂಟ್ನ ಅವಶ್ಯಕತೆಗೆ ಅನುಗುಣವಾಗಿ ಎಲ್ಲವೂ. ನಿಮಗೆ ಹೆಚ್ಚಿನ ಸಂಖ್ಯೆಯ ಆಸನಗಳ ಅಗತ್ಯವಿದೆ, ನಾವು ಅದನ್ನು ಮಾಡಬಹುದು. ನಿಮಗೆ ಕಡಿಮೆ ಸಂಖ್ಯೆಯ ಆಸನಗಳು ಬೇಕಾಗುತ್ತವೆ, ಅದನ್ನು ಮಾಡಬಹುದು. ಇದು ಹೊಳಪು, ಮುಕ್ತಾಯದಲ್ಲಿ ನೈಸರ್ಗಿಕ ತೇಗದ ನೆರಳು. ನೀವು ಮ್ಯಾಟ್ ಫಿನಿಶ್ ಅನ್ನು ಹುಡುಕುತ್ತಿದ್ದರೆ ಅದನ್ನು ಮಾಡಬಹುದು. ನೀವು ಅಕ್ರೋಡು ಅಥವಾ ಚಿನ್ನ, ಬೆಳ್ಳಿ, ತಾಮ್ರ, ಗುಲಾಬಿ ಚಿನ್ನವನ್ನು ಹುಡುಕುತ್ತಿದ್ದರೆ ಬಿಳಿ ಹಲವಾರು ಬಣ್ಣಗಳಿವೆ. ನಿಮ್ಮ ಆಯ್ಕೆಯ ಪ್ರಕಾರ ನಾವು ನಿಮಗೆ ಒದಗಿಸಬಹುದು ಮತ್ತು ಭಾರತದ ಯಾವುದೇ ಭಾಗಕ್ಕೆ ತಲುಪಿಸಬಹುದು. ಇದು ಕೇರಳಕ್ಕೆ ಹೋಗುತ್ತಿದೆ. ನಾವು ಭಾರತದ ಹೊರಗಿನ ಹೆಚ್ಚಿನ ಸ್ಥಳಗಳಿಗೆ ತಲುಪಿಸುತ್ತಿದ್ದೇವೆ. ನಾವು ಒಮಾನ್ಗೆ ತಲುಪಿಸಿದ್ದೇವೆ. ನಾವು ನೆದರ್ಲ್ಯಾಂಡ್ಸ್, ಜರ್ಮನಿ, ಯುಕೆಗೆ, ಯುರೋಪ್,
ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಜಪಾನ್, ಯುಎಸ್ನ ಬಹುತೇಕ ಭಾಗಗಳಿಗೆ ತಲುಪಿಸಿದ್ದೇವೆ ಮತ್ತು ಕೆನಡಾ ನಾವು ಇತ್ತೀಚೆಗೆ ವಿತರಿಸಿದ್ದೇವೆ. ಆದ್ದರಿಂದ ನಾವು ಈಗಾಗಲೇ ಆವರಿಸಿರುವ ಹೆಚ್ಚಿನ ಪ್ರದೇಶಗಳು, ನಾವು ಟಾಂಜಾನಿಯಾಗೆ ಕಳುಹಿಸಿದ್ದೇವೆ, ನಾವು ಗಾನಾಗೆ ಕಳುಹಿಸಿದ್ದೇವೆ ಮತ್ತು ನಾವು ಇತ್ತೀಚೆಗೆ ಕೀನ್ಯಾಗೆ ಕಳುಹಿಸಿರುವ ಒಂದು ಸಾಗಣೆಯನ್ನು ಕಳುಹಿಸಿದ್ದೇವೆ. ಆದ್ದರಿಂದ ನಾವು ಈಗಾಗಲೇ ಒಳಗೊಂಡಿರುವ ಹೆಚ್ಚಿನ ಸ್ಥಳಗಳು. ಆದ್ದರಿಂದ ನೀವು ಎಲ್ಲಿದ್ದರೂ ನೀವು ನಮ್ಮನ್ನು ಸಂಪರ್ಕಿಸಬಹುದು ಮತ್ತು ನಿಮ್ಮ ಸ್ಥಳಕ್ಕೆ ಸೆಟಪ್ ಮತ್ತು ವಿತರಣೆಯೊಂದಿಗೆ ನಾವು ನಿಮಗೆ ಸಹಾಯ ಮಾಡಬಹುದು. ಈಗ ಡಬಲ್ ಕೆತ್ತನೆ ಪರಿಕಲ್ಪನೆಯತ್ತ ಸಾಗುತ್ತಿದೆ. ನಾವು ಈಗಷ್ಟೇ ಭುವನೇಶ್ವರಕ್ಕೆ ಒಂದು ಸೆಟ್ ಅನ್ನು ತಲುಪಿಸಿದ್ದೇವೆ, ನಮ್ಮ ನಿಜವಾದ ಹೆವಿ ಗೋಲ್ಡನ್ ಸೆಟ್, 5 ಆಸನಗಳು ಮತ್ತು ನಾನು ಗ್ರಾಹಕರಿಂದ ಚಿತ್ರಗಳನ್ನು ಸ್ವೀಕರಿಸಿದ್ದೇನೆ. ತುಂಬಾ ಸಂತೋಷವಾಗಿದೆ. ನೀವು ಕೋಣೆಯ ಮಧ್ಯದಲ್ಲಿ ಏನನ್ನಾದರೂ ಹೊಂದಿರುವಾಗ ಡಬಲ್ ಕೆತ್ತನೆಯು ಉತ್ತಮವಾಗಿ ಕಾಣುತ್ತದೆ. ನಿಖರವಾಗಿ ಮಧ್ಯದಲ್ಲಿ ಇಲ್ಲದಿದ್ದರೆ, ನೀವು ಗೋಡೆಯಿಂದ ಸ್ವಲ್ಪ ದೂರವನ್ನು ಹೊಂದಿರುವ ಪ್ರದೇಶ. ಈ ಘಟಕವನ್ನು ನೀವು ನೋಡುವಂತೆ ಹಿಂಭಾಗದಿಂದ ಕೆತ್ತಲಾಗಿದೆ, ಹಿಂಭಾಗದಲ್ಲಿ ಕೆತ್ತನೆಯೂ ಇದೆ. ಸಾಮಾನ್ಯ ಘಟಕಗಳು ಸರಳವಾಗಿರುತ್ತವೆ, ಹಿಂಭಾಗದಲ್ಲಿ ಯಾವುದೇ ವಿನ್ಯಾಸವನ್ನು ಹೊಂದಿಲ್ಲ ಏಕೆಂದರೆ ಅದು ಗೋಡೆಯ ಕಡೆಗೆ ಹೋಗುತ್ತದೆ. ಹಾಗಾಗಿ ಯಾವುದೋ ಮುಚ್ಚಿಹೋಗಿದೆ, ಅದರಲ್ಲಿ ಹೆಚ್ಚು ಹಣವನ್ನು ಖರ್ಚು ಮಾಡುವುದರಲ್ಲಿ ಅರ್ಥವಿಲ್ಲ. ಮತ್ತು ಅಲ್ಲಿ 3 ಆಸನಗಳಲ್ಲಿ ನೀವು ನೋಡುವ ಮುಂಭಾಗದ ಭಾಗದಂತೆಯೇ 2 ಆಸನವು ಹಿಂಭಾಗದಲ್ಲಿ ಕೆತ್ತನೆಯನ್ನು ಹೊಂದಿದೆ. 3 ಆಸನಗಳು ಕೆತ್ತನೆ ಮತ್ತು 2 ಕುರ್ಚಿಗಳನ್ನು ಸಹ ಹೊಂದಿದೆ. ಅಲ್ಲಿ ನೀವು ನೋಡುವ 3 ಆಸನಗಳಂತೆ ಮುಂಭಾಗವು ಸಂಪೂರ್ಣವಾಗಿ ಕೆತ್ತಲಾಗಿದೆ. ಅಂತೆಯೇ ನಾವು 2 ಆಸನಗಳು ಮತ್ತು ಕುರ್ಚಿಯನ್ನು ಹಿಂಭಾಗದಿಂದ ಕೆತ್ತಿದ್ದೇವೆ ಮತ್ತು ಮುಂಭಾಗದಲ್ಲಿ ನಾವು ಹೊಂದಿರುವ ಕಾಲುಗಳನ್ನು ಹೊಂದಿದ್ದೇವೆ. ಅಂತೆಯೇ ನಾವು ಹಿಂಭಾಗದಲ್ಲಿ ಪೂರ್ಣ ಕೆತ್ತನೆಯೊಂದಿಗೆ ಕಾಲುಗಳ ಮೇಲೆ ವಕ್ರ ವಿನ್ಯಾಸವನ್ನು ಹೊಂದಿದ್ದೇವೆ. ಈಗ ಯಾರೋ ಒಬ್ಬರು ಚಲಿಸುತ್ತಿರುವ ಕ್ಯಾಮರಾ ಆಂಗಲ್ನಿಂದ ಇನ್ನೊಂದು ಬದಿಯಿಂದ ಯಾರೋ ಚಲಿಸುತ್ತಿದ್ದಾರೆಂದು ನೋಡೋಣ ಮತ್ತು ನೀವು ಸೆಟ್ ಅನ್ನು ಈ ರೀತಿ ಇರಿಸಿದ್ದೀರಿ. ಆದ್ದರಿಂದ ಎಲ್ಲಾ ಕಡೆಯಿಂದ ಸೆಟ್ನ ಸಂಪೂರ್ಣ ನೋಟವು ಚೆನ್ನಾಗಿ ಗೋಚರಿಸುತ್ತದೆ. ಮತ್ತು ಸ್ನೇಹಿತರೆ, ಇದು ಅಗ್ಗದ ಪೀಠೋಪಕರಣಗಳಲ್ಲ. ಇದು ಬಡಗಿಯ ಕೆಲಸವಲ್ಲ. ಇದು ಕುಶಲಕರ್ಮಿಗಳ ಕೆಲಸ. ಈ ಘಟಕದ ರಚನೆಗಳನ್ನು ರಚಿಸಲು ತಿಂಗಳುಗಳನ್ನು ತೆಗೆದುಕೊಳ್ಳುತ್ತದೆ. ಇದು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತದೆ. ಫಿನಿಶಿಂಗ್ ಮಾಡಲು ಜನರ ಸಂಖ್ಯೆ ಏಕೆಂದರೆ ಈ ಪ್ರದೇಶವನ್ನು ಒಳಗೆ ಕತ್ತರಿಸುವ ಪ್ರತಿಯೊಬ್ಬರೂ ಮರಳು ಕಾಗದವನ್ನು ತೆಗೆದುಕೊಂಡು ಅದನ್ನು ಮುಗಿಸುತ್ತಾರೆ. ಇಲ್ಲಿರುವ ಎಲ್ಲಾ ಪ್ರದೇಶಗಳಲ್ಲಿ ನಾವು ಒಳಗಿನಿಂದ ಪಡೆಯುತ್ತಿರುವ ಮೃದುವಾದ ನೋಟವನ್ನು ಪಡೆಯಲು. ಇಲ್ಲಿ ನೋಡಿದರೂ ಇವುಗಳನ್ನು ಸರಿಯಾಗಿ ಮರಳು ಮಾಡಲಾಗುತ್ತದೆ ಮತ್ತು ಇದು ಕೈಗಳಿಂದ ಮಾಡಲ್ಪಟ್ಟಿರುವುದರಿಂದ ಇದು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತದೆ. ಈ ಪ್ರದೇಶಗಳಲ್ಲಿ ಯಾವುದೇ ಯಂತ್ರವು ಕಾರ್ಯನಿರ್ವಹಿಸುವುದಿಲ್ಲ. ಈ ಸಣ್ಣ ತುಂಡುಗಳು ಎಲ್ಲೆಡೆ ಮರಳುಗಾರಿಕೆ ಮಾಡಲಾಗುತ್ತದೆ. ನೀವು ಇಲ್ಲಿ ನೋಡುವ ಈ ರೀತಿಯ ಫಿನಿಶಿಂಗ್ ಪಡೆಯಲು ಹಲವಾರು ದಿನಗಳು ನೈಸರ್ಗಿಕ ತೇಗದ ಮುಕ್ತಾಯವಾಗಿದೆ ಮತ್ತು ನೈಸರ್ಗಿಕ ತೇಗದ ಮುಕ್ತಾಯದಲ್ಲಿ ಧಾನ್ಯಗಳು ಗೋಚರಿಸುತ್ತವೆ, ಕೆಲಸವು ಮರದಿಂದ ಸ್ಪಷ್ಟವಾಗಿ ಗೋಚರಿಸುತ್ತದೆ. ನೀವು ದೊಡ್ಡ ಕೋಣೆಯನ್ನು ಹೊಂದಿದ್ದರೆ ಮತ್ತು ಗೋಡೆಯ ಕಡೆಗೆ ಹೋಗದ ಯಾವುದನ್ನಾದರೂ ಇರಿಸಲು ನೀವು ಬಯಸಿದರೆ, ನೀವು ಈ ಡಬಲ್ ಕೆತ್ತನೆಯನ್ನು ಆಯ್ಕೆಯಾಗಿ ಪರಿಗಣಿಸಬಹುದು. ಇದು ಬೇರೆ ಯಾವುದೇ ಪೀಠೋಪಕರಣಗಳಲ್ಲಿ ಲಭ್ಯವಿಲ್ಲ. ಕೈಯಿಂದ ಕೆತ್ತಿದ ಪೀಠೋಪಕರಣಗಳು ಮಾತ್ರ ನಿಮಗೆ ಈ ಡಬಲ್ ಕೆತ್ತನೆಯ ನೋಟವನ್ನು ನೀಡುತ್ತದೆ. ಸ್ಥಳೀಯ ಅಂಗಡಿಗಳಲ್ಲಿ ನೀವು ಪಡೆಯುವ ಇತರ ಸರಳ ಪೀಠೋಪಕರಣಗಳು, ಅವರು ನಿಮಗೆ ಈ ರಾಯಲ್ ಥೀಮ್ ನೀಡಲು ಸಾಧ್ಯವಿಲ್ಲ. ನೀವು ಮನೆಯ ಅರಮನೆಯನ್ನು ಹೊಂದಿದ್ದರೆ, ಇದು ಹಣದ ಬಗ್ಗೆ ಅಲ್ಲ, ಇದು ಭವ್ಯವಾದ ರಚನೆಗಳ ಬಗ್ಗೆ ಅಲ್ಲ, ನಿಮ್ಮ ಸ್ಥಳವು ಅರಮನೆಯಂತೆ ಕಾಣಬೇಕೆಂದು ನಿಮ್ಮ ಭಾವನೆಗೆ ಸಂಬಂಧಿಸಿದೆ. ಸಣ್ಣ ಫ್ಲಾಟ್ ಇರಲಿ, ದೊಡ್ಡ ಮನೆ ಇರಲಿ, ಪರವಾಗಿಲ್ಲ. ಇಂಟೀರಿಯರ್ ಮಾತ್ರ ಹೀಗಿದೆ. ಇದು ನಿಮ್ಮ ಆಯ್ಕೆಯನ್ನು ಅವಲಂಬಿಸಿರುತ್ತದೆ. ನಮ್ಮಲ್ಲಿ ಸಣ್ಣ ಮನೆ ಅಥವಾ ಫ್ಲಾಟ್ ಇದೆ ಮತ್ತು ಈ ರೀತಿಯ ಭಾರೀ ಘಟಕಗಳು ಅಲ್ಲಿ ಉತ್ತಮವಾಗಿ ಕಾಣುತ್ತಿಲ್ಲ ಎಂದು ಬಹಳಷ್ಟು ಜನರು ಕೇಳುವ ಇನ್ನೊಂದು ಪ್ರಶ್ನೆ. ಸ್ನೇಹಿತರೆ, ಇದು ತಪ್ಪು ಕಲ್ಪನೆಯಾಗಿದೆ ಏಕೆಂದರೆ ಸಾಮಾನ್ಯ ಸೋಫಾದ ಗಾತ್ರವು ಒಂದೇ ಆಗಿರುತ್ತದೆ ಏಕೆಂದರೆ ಕುಳಿತುಕೊಳ್ಳುವ ಸ್ಥಳ. ಅದು ಸಂಪೂರ್ಣ ಮೆತ್ತನೆಯದ್ದಾಗಿರಲಿ, ಸರಳವಾದ ಸೋಫಾ ಆಗಿರಲಿ ಅಥವಾ ಭಾರವಾದ ಕೆತ್ತನೆಯಾಗಿರಲಿ, ಪ್ರತಿಯೊಬ್ಬರ ಅಗತ್ಯವೂ ಒಂದೇ ಆಗಿರುತ್ತದೆ. ಆದ್ದರಿಂದ ನೀವು ತುಂಬಾ ಹಗುರವಾದ ವಿನ್ಯಾಸವನ್ನು ಹೊಂದಿರದ ಹೊರತು ಸಾಮಾನ್ಯ ಸೋಫಾ ಅಥವಾ ಇದು ಸೆರೆಹಿಡಿಯಲಾದ ಸ್ಥಳವು ಬಹುತೇಕ ಒಂದೇ ಆಗಿರುತ್ತದೆ. ನಮ್ಮ ಕೆಲಸವನ್ನು ನೀವು ಹೇಗೆ ಇಷ್ಟಪಡುತ್ತೀರಿ ಎಂಬುದನ್ನು ನಮಗೆ ತಿಳಿಸಲು ನಾನು ನಿಮ್ಮನ್ನು ವಿನಂತಿಸುತ್ತೇನೆ. ನಾವು ಏನಾದರೂ ಸುಧಾರಿಸಬೇಕೆಂದು ನೀವು ಬಯಸಿದರೆ, ನೀವು ಸಲಹೆಯನ್ನು ಹೊಂದಿದ್ದರೆ, ಅದನ್ನು ಹೊಂದಲು ನಾವು ತುಂಬಾ ಸಂತೋಷಪಡುತ್ತೇವೆ. ದಯವಿಟ್ಟು ನಮಗೆ ತಿಳಿಸಿ. ನಾವು ಮಾಡುತ್ತಿರುವ ಈ ರೀತಿಯ ಕೆಲಸದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಲು ನಾನು ಪ್ರಾಮಾಣಿಕವಾಗಿ ವಿನಂತಿಸುತ್ತೇನೆ. ಮತ್ತು ನಾವು ಏನನ್ನಾದರೂ ಇಷ್ಟಪಟ್ಟರೆ ಅದನ್ನು ಪ್ರಶಂಸಿಸಬೇಕು. ಕಲಾಕೃತಿ, ಪ್ರತಿಭೆಯನ್ನು ಮೆಚ್ಚಲೇಬೇಕು. ನೀವು ಇದನ್ನು ಇಷ್ಟಪಡುತ್ತೀರಿ ಎಂದು ನಾನು ಕೆಲವು ಕಾಮೆಂಟ್ಗಳಿಗಾಗಿ ನಾನು ನಿಮ್ಮನ್ನು ಪ್ರಾಮಾಣಿಕವಾಗಿ ವಿನಂತಿಸುತ್ತೇನೆ. ನಾವು ಹೇಗೆ ಮಾಡುತ್ತಿದ್ದೇವೆ ಎಂದು ನಮಗೆ ತಿಳಿಸಿ. ಧನ್ಯವಾದಗಳು. ತುಂಬಾ ಧನ್ಯವಾದಗಳು.